ಸರ್ ಈಗ ಬಂದ್ಬಿಟ್ಟು ಹೊಸದಾಗಿ 1 ಸ್ಕ್ವೇರ್ ಫೀಟಿಗೆ 2 ರೂಪಾಯಿ ರೆಸಿಡೆನ್ಷಿಯಲು ಮತ್ತು ಸ್ಕ್ವೇರ್ ಫೀಟಿಗೆ 3 ರೂಪಾಯಿ ಕಮರ್ಷಿಯಲಲ್ಲಿ ಪಾರ್ಕಿಂಗ್ಗೆ ತಿಂಗಳಿಗೆ ಈ ದರವನ್ನು ಜನರ ತಲೆ ಮೇಲೆ ಹಾಕೋದಕ್ಕೆ ಹೋಗಿದೆ ಸರ್ಕಾರ. ಇದ್ರ ಬಗ್ಗೆ ಸರ್ ಆ ಥರ ಹಾಕಿದ್ರೆ ಬಡವರು ಇದ್ದಾರೆ ಎಲ್ಲ ಇದು ಇರಲ್ಲ, ಆ ಥರ ಎಲ್ಲ ಕಟ್ಟೋಕ್ಕಾಗಲ್ಲ ಸರ್. 2 ರೂಪಾಯಿ 3 ರೂಪಾಯಿ ಅಂದರೆ ಅಲ್ಲಿ ಊಟ ಮಾಡೋದು ತುಂಬ ಕಷ್ಟ ಇದೆ. ಇದೆಲ್ಲ ಕಟ್ಟಿಂದ ಹೆಂಗೆ ಸರ್ ಕಟ್ಟೋದು? ಕಟ್ಟೋಕ್ಕಾಗಲ್ಲ ಸರ್. ಒಂದು ವೇಳೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗ್ತದೆ ಸರ್, ಜನ ಕೈಲಿ ಕಷ್ಟ ಆಗ್ತದೆ. ಜನ ಕಟ್ಟೋಕ್ಕಾಗಲ್ಲ, ಹೆಂಗೆ ಕಟ್ಟಿದ್ರೆ ಹೇಳಿ? ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ಮತ್ತೆ ವಿದ್ಯುತ್ ದರ ಎಲ್ಲ ಇವಾಗ ಆಳು 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಒಂದೊಂದು ಥರದಿಂದ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದ್ರಲ್ಲಿ ಇದೆಲ್ಲ ಹೆಂಗೆ ಸರ್ ಕಟ್ಟೋಕ್ಕಾಗ್ತದೆ? ಕಟ್ಟೋಕ್ಕಾಗಲ್ಲ. 36 ಪೈಸಾ ಎಲ್ಲ ಮೇಂಟೈನ್ ಮಾಡೋದು, ಮನೆ ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಇದೆ. ಇದರಲ್ಲಿ ಎಲ್ಲಿಂದ ಸರ್ ಕಟ್ಟೋದು? ಕಟ್ಟೋಕ್ಕಾಗಲ್ಲ ಸರ್. ಒಂದು ವೇಳೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ಒಂದು ಸಾರ್ವಜನಿಕರಾಗಿ ನಿಮ್ಮ ನಡೆ ಯಾವ ರೀತಿ ಆಗಿರುತ್ತೆ? ಯಾವ ರೀತಿ ಅಂದರೆ ಇದೆಲ್ಲ ಕಟ್ಟೋಕ್ಕೋಗಲ್ಲ ಸರ್. ಏನೋ ಕರೆಂಟ್ ಬಿಲ್ಲು ಅದು ಇದು ಇಲ್ಲ, ಟ್ಯಾಕ್ಸ್ ಕಟ್ಟಬೇಕಂದ್ರೆ ಇದು ಕಟ್ತಾರಲ್ಲ, ಕಂದಾಯ ಅದು ಇದು ಕಟ್ತಾರೆ. ಅದ್ರಲ್ಲಿ ಸೇರಿಸಿ ತೊಗೊಳ್ಳಿ, ಅದು ಬೇರೆ ವಿಷಯ. ಇದ್ರಲ್ಲಿ ಜಾಗ ಬಿಟ್ಟದು 100 ಅಡಿ 5 ಅಡಿ ಇದೆಲ್ಲ ಕಟ್ಟೋದು ತುಂಬ ಕಷ್ಟ ಸರ್. ಇದು ಕಟ್ಟೋಕ್ಕಾಗಲ್ಲ.